ಭಾರತೀಯ ಸಂಸತ್ತು ದೇಶದ ಅತ್ಯುನ್ನತ ಶಾಸನ ಸಭೆಯಾಗಿದೆ. ಇದು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂದರೆ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಇದರರ್ಥ ಸಂಸತ್ತಿನಲ್ಲಿ 2 ಸದನಗಳು ಅಥವಾ ಮನೆಗಳಿರುತ್ತವೆ. ಸಂಸತ್ತು ಮುಖ್ಯವಾಗಿ 3 ಅಂಗಗಳನ್ನು ಒಳಗೊಂಡಿದೆ. ಒಂದನೆಯದಾಗಿ ರಾಷ್ಟ್ರಪತಿಗಳು, ಎರಡನೆಯದಾಗಿ ರಾಜ್ಯಸಭೆ ಅಂದರೆ ಅಪ್ಪರ್ ಹೌಸ್, ಮೂರನೆಯದಾಗಿ ಲೋಕಸಭೆ ಅಂದರೆ ಲೋವರ್ ಹೌಸ್. ಒಂದನೆಯದಾಗಿ ರಾಜ್ಯಸಭೆ, ಇದನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಎಂದೂ ಕರೆಯುತ್ತಾರೆ. ಇದು ಭಾರತದ ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತದೆ. ರಾಜ್ಯಸಭೆಯಲ್ಲಿ ಗರಿಷ್ಠ 250 ಸದಸ್ಯರು ಇರಬಹುದು. ಇವರಲ್ಲಿ 238 ಸದಸ್ಯರನ್ನು ಶಾಸಕರು ಆರಿಸಿದರೆ ಉಳಿದ 12 ಗಣ್ಯರನ್ನು ರಾಷ್ಟ್ರಪತಿಗಳು ನೇರವಾಗಿ ನಾಮನಿರ್ದೇಶನ ಮಾಡುತ್ತಾರೆ. ರಾಜ್ಯಸಭೆಯು ಒಂದು ಪರ್ಮನೆಂಟ್ ಹೌಸ್ ಅಂದರೆ ಕಾಯಂ ಸದನವಾಗಿದೆ. ಒಬ್ಬ ಸದಸ್ಯನ ಅಧಿಕಾರ ಅವಧಿ 6 ವರ್ಷಗಳು. ಎರಡನೆಯದಾಗಿ ಲೋಕಸಭೆ, ಇದನ್ನು ಹೌಸ್ ಆಫ್ ದ ಪೀಪಲ್ ಎಂದು ಕರೆಯಲಾಗುತ್ತದೆ. ಇದು ನೇರವಾಗಿ ಭಾರತದ ಜನರನ್ನು ಪ್ರತಿನಿಧಿಸುತ್ತದೆ. ಲೋಕಸಭೆಯಲ್ಲಿ ಪ್ರಸ್ತುತ 543 ಸದಸ್ಯರಿದ್ದಾರೆ. ಇವರನ್ನು ಭಾರತದ ಜನರು ನೇರವಾಗಿ ವೋಟ್ ಹಾಕಿ ಆರಿಸುತ್ತಾರೆ. ಇವರ ಅಧಿಕಾರ ಅವಧಿ 5 ವರ್ಷಗಳು. ವಿಶೇಷವೆಂದರೆ ಹಣಕಾಸಿನ ವಿಷಯಗಳಲ್ಲಿ ಲೋಕಸಭೆಗೆ ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರವಿರುತ್ತದೆ. ರಾಷ್ಟ್ರಪತಿಗಳ ಪಾತ್ರ. ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗ. ಸಂಸತ್ತು ಅಂಗೀಕರಿಸಿದ ಯಾವುದೇ ಮಸೂದೆಯು ರಾಷ್ಟ್ರಪತಿಗಳ ಸಹಿಯಾದ ನಂತರವೇ ಕಾನೂನಾಗಲು ಸಾಧ್ಯ. ಒಟ್ಟಾರೆಯಾಗಿ ಹೇಳುವುದಾದರೆ, ಲೋಕಸಭೆಯು ಜನರ ಧ್ವನಿಯಾಗಿದ್ದರೆ ರಾಜ್ಯಸಭೆಯು ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡುತ್ತದೆ.